ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡೋಣ ಅಂತ ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡಿ ಹಾಗೆ ದೋಸೆ ಬ್ಯಾಟರ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನಮ್ಮನೇಲಿ ದೋಸೆನ ಈ ಚಟ್ನಿ ಜೊತೆ ಅಥವಾ ಬೇರೆ ಪಲ್ಯ ಜೊತೆ ಯಾರು ತಿನ್ನಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಎಲ್ಲರೂ ಈ ಥರ ಆಲೂಗೆಡ್ಡೆ ಪಲ್ಯ ಜೊತೆನೆ ತಿನ್ನಕ್ಕೆ ಇಷ್ಟಪಡ್ತಾರೆ, ಅದಕ್ಕೆ ಅದನ್ನೇ ಮಾಡ್ಕೊಂಡೆ. ಹಾಗೆ ಊರಿಂದ ನಮ್ಮ ಅತ್ತಿಗೆ ಮಗಳು ಬಂದಿದ್ರು, ಅಂದರೆ ನನ್ನ ಸೊಸೆ. ಅವಳಿಗೂ ಕೂಡ ದೋಸೆ ಎಲ್ಲ ಹಾಕೊಟ್ಟು ಮಾತಾಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಆಗ್ತಾ ಇತ್ತು ನನಗೂ ಕೂಡ. ಅವಳು ಕೂಡ ತುಂಬ ಚಿಕ್ಕವಳಲ್ವಾ, ಆದರೂ ನನ್ನ ಜೊತೆ ತುಂಬ ಟೈಮ್ ಪಾಸ್ ಮಾಡ್ತಾ ಇದ್ಲು. ನನಗೂ ಒಂಥರ ಖುಷಿ ಆಗ್ತಾ ಇತ್ತು. ನನಗೆ ವೀಡಿಯೋಸ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ಲು, ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕೆ. ಎಲ್ರಿಗೂ ತಿಂಡಿ ಎಲ್ಲ ಹಾಕೊಟ್ಟು ನಾನು ಅಲ್ಲೇ ದೋಸೆ ಹಾಕ್ತೇನೆ ದೋಸೆ ತಿನ್ಕೊಳ್ತಿದ್ದೆ. ಎಷ್ಟೋ ಜನ ಲೇಡೀಸ್ ಇದೇ ರೀತಿ ಮಾಡ್ತಾರೆ, ನಮ್ಮ ಅಮ್ಮನೂ ಕೂಡ ಇದೇ ರೀತಿ ಮಾಡ್ತಾ ಇದ್ರು. ಚಿಕ್ಕವರಿದ್ದಾಗ ಹೊರಗಡೆ ಕುತ್ಕೊಂಡು ಅಮ್ಮ ಇನ್ನೊಂದು ದೋಸೆ ಅಂತ ಹೇಳ್ತಿದ್ದವ್ರು, ಇವಾಗ ನಮಗೆ ನಾವೇ ದೋಸೆ ಹಾಕೊಂಡು ತಿಂತಿದ್ರೆ ನಮಗೆ ಒಂಥರ ಫೀಲ್ ಆಗ್ತಿತ್ತು. ಆವಾಗ ಒಂದೇ ಒಂದ್ಸಲ ಅಮ್ಮನ ಬಂದು ಅಡುಗೆ ಮನೇಲಿ ನೋಡಬೇಕಿತ್ತು ಅಂತ ಅನ್ಸೋದು, ಅದು ಇವಾಗ ನನಗೆ ಗೊತ್ತಾಗ್ತೈತೆ. ಹಾಗೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಉಳಿದಿರೋಂಥ ದೋಸೆ ಬ್ಯಾಟರ್ ಎಲ್ಲಾರನ್ನೂ ಫ್ರಿಜ್ಜಿಗೆ ಎತ್ತಿಟ್ಕೊಂಡೆ. ಹಾಗೆ ಮಿಕ್ಕಿರೋ ಪಾತ್ರೆ ಎಲ್ಲ ತೊಳ್ಕೊಂಡು ಪಾತ್ರೆ ಜೋಡಿಸ್ಕೊಂಡೆ. ಹಾಗೆ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ ಅಂತ ಹೇಳ್ತಾ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತೆ ಸಿಗುವ, ಬಾಯ್ ಬಾಯ್.